ಬೆಳೆದು ದೊಡ್ಡವನಾದ, ಮನೆಗೆ ಕೀರ್ತಿ ತರಬೇಕಾದ ಮಗ ಏನಾಗ್ತಾನೆ? ಬೆಟ್ಟಪ್ಪನ ಮಗ ಬೆಳೆದು ಹೆಸರಿಗಷ್ಟೇ ದೊಡ್ಡವನಾದ. ದೇವ್ರು ಒಳ್ಳೆ ಮೂಡಲ್ಲಿರ್ಬೇಕಾದ್ರೆ ಎಂತಿಂತವ್ರಿಗೂ ಜನ್ಮ ಕೊಡ್ತಾನೆ. ಆದ್ರೆ ಅವನ್ ಮೂಡು ಕೆಟ್ಟ ಕ್ಯಾರ ಹಿಡಿದಾಗ್ಲೇ ನನ್ನಂತ ಹರಾಮ್ ಕೋರ್ಗಳನ್ನ ಹುಟ್ಟಿಸ್ತಾನೆ. ರತಿಯ ಮದನ ಮಂದಿರವನ್ನೇ ಮರ್ಧಿಸುವ ಮಹಾಮೇಧಾವಿ ಮಹಾಂತೆ. ಯಾರೇ ಈ ಮಹಾಂತೇಶ? ಬೆಟ್ಟಪ್ಪದನಿ 10 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶ. ಆದ್ರೆ ಅವನ ಮಗ ಈ ಮಹಾಂತೇಶ ಕಂಡ ಹೆಣ್ಣಗಳ ಅನುಭವಿಸುವ ಕಾಮುಕ. ನನ್ನ ಕಣ್ಣಲ್ಲಿ ಕಣ್ಣಾಗಿ ಕುಕ್ಕುತ್ತಿರುವ ಆ ರುದ್ರನ ಮಗಳು ಅಂಬಿಕಾ. ಓ ಅಂಬಿಕಾ, ನನ್ನ ಹೃದಯವನ್ನ ಸೇರುವುದು ಯಾವಾಗ? ನಾ ಬಯಸಿದ ಹಕ್ಕಿ ನನ್ನತ್ತ ಪಯಣ. ಇದೇನು ಸಮಯದ ಅಭಾವ ನೋಡಿದ್ರೆ ಇಷ್ಟೊಂದು ಆಗ್ತಾ ಬಂದು. ನಾನ್ ಮನ್ಸರಿ ಇಷ್ಟಪಟ್ಟಿರೋ ನನ್ನ ಅರವಿಂದ್ ಇಲ್ಲೇ ಬರ್ತೀನಿ, ನಿನ್ಗೋಸ್ಕರವಾಗಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಎಲ್ಲಿ ನೋಡಿದ್ರು ಅರವಿಂದ್ ಕಾಣ್ತಾನೆ ಇಲ್ಲಲ್ಲ. ಇತ್ತಿತ್ಲಾಗಂತೂ ವಿಚಿತ್ರವಾಗಿ ಹೋಗಿದೆ. ಒಂದು ಹೆಣ್ಣಿಗೋಸ್ಕರವಾಗಿ ಒಂದು ಪ್ರೇಮಿ ಬಂದು ಗಂಡು ಕಾಯ್ತಿರೋದನ್ನ ನೋಡಿದ್ದೆ. ಆದ್ರೆ ಈ ದನಿಗೋಸ್ಕರ ನಾನೇ ಕಾಯ್ಬೇಕಾಗಿದೆ. ಏನಾದ್ರೂ ನನ್ಗೆ ಮುಂಚಿತವಾಗಿ ಬಂದು ಕಾದು ಮರಳಿ ಹೋಗಿರ್ಬೋದಾ? ಛೇ, ನನ್ಗೋಸ್ಕರವಾಗಿ ಎಷ್ಟೇ ಜನ್ಮ ಆದ್ರೂ ಕೂಡ ಕಾಯುವಂತ ವ್ಯಕ್ತಿ ಅವನು. ಅವನು ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಅವನಿಗೋಸ್ಕರ ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರಾಯ್ತು. ಕವಿಯ ಕಲ್ಪನೆಯ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿ ಆ ಕಲ್ಲನ್ನ ಸೆಲೆ ಮಾಡಿ ಆ ಸಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕೊಕ್ಕುವಂತೆ ಈ ಶಿಲೆಯನ್ನ ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೆ ನಮನ ನಮನ ನುಡಿ ನಮ. ಅಂಬಿಕಾ, ಈ ಕಲೆಗಾರನ ಕಂಡು ಹೃದಯದಲ್ಲಿ ಭಯ ಹುಡ್ತಾ ಬಾಳೆ. ಭಯ ಪಡ್ಲಿಕ್ಕೆ ನಾನೇನು ದಿಕ್ಕಿಲ್ಲದ ಹಕ್ಕಿಲ್ಲ ಮಿಸ್ಟರ್ ಮಾಲ್ತೇಶ್. ಹೆತ್ತವರ ಆಶ್ರಯದಲ್ಲಿ ಬದುಕಿರುವ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡ್ತಿರುವ ಹಕ್ಕಿಗಳನ್ನ ಕಂಡು ಕೆಳಗಡೆ ನಿಂತ್ಕೊಂಡು ಅವುಗಳಿಗೆ ರಣಹದ್ದಾಗಿ ಕುಕ್ಕಲು ಬರುತ್ತಿರುವ ನಿನ್ನಂದ ರಣಹದ್ದುಗಳಿಗೆ ತಕ್ಕ ಪಾಠ ಕಲಿಸುವ ಹಠಮಾರಿ ಹೆಣ್ಣು ಮಿಸ್ಟರ್ ಮಾಲ್ತೇಶ್. ನಾನು ಸತತವಾಗಿ 3 ವರ್ಷಗಳಿಂದ ನಿಮ್ಮನ್ನು ನೋಡ್ತಾನೇ ಇದ್ದೀನಿ. ಯಾಕೆ ನಿಮಗಿಂತ ದುರ್ಬುದ್ಧಿ? ಯಾಕೆ ಈ ರೀತಿ ನನ್ನ ಮೇಲೆ ಕಾಮದ ಕಣ್ಣು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೀವು ತಿಳ್ಕೊಂಡಂತ ಹೆಣ್ಣು ನಾನಲ್ಲ. ನಾನ್ ನಿಮ್ಗೆ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ಲ.
ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಬಾಜಾರದಲ್ಲಿ ಇಟ್ಟು ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ, ಅಥವಾ ನೀವು ನಡೆದಾಡುವ ಕಾಲದ ಧೂಳು ಅಂತ ಅನ್ಕೊಂಡಿದ್ದೀರೋ? ಜರ್ಮನಿ ಗಡಿಗೆ ಹಾಕಿಟ್ಟು ಬೆಣ್ಣೆ ಅಂತ ತಿಳ್ಕೊಂಡೇನೆ. ಅಂಬಿಕಾ, ಬೆಣ್ಣೆ ಮಾಡ್ಬೇಕಂದ್ರ ಹಾಲಿಗೆ ಒಂದು ಹನಿ ಹೆಪ್ಪ ಹಾಕ್ಬೇಕು, ಹೆಪ್ಪನ್ನ ಮೊಸರು ಮಾಡ್ಬೇಕು, ಆ ಮೊಸರು ಮೇಲೆ ಬರೋ ಕೆನ್ನೆಯನ್ನ ಕಡಿಬೇಕು, ಕೊಟ್ಟದ ಬುರ್ಗ ತೆಗಿಬೇಕು, ಆಮೇಲೆ ಬೆಣ್ಣೆ ಬರುತ್ತೆ. ಆದ್ರೆ ನನ್ನ ಮಗ ಅರವಿಂದ ನನ್ನ ಕೆಲಸ ಕಡಿಮೆ ಮಾಡಿಬಿಟ್ಟ. ಆದ್ರೆ ಬೆಣ್ಣೆ ಇದೆ ಅಲ್ಲ, ನುಂಗ್ಬೇಕು ಅನ್ನಿಸ್ತಾ ಇದೆ. ಬೈಕ್ ಬಿದ್ರೆ ಸರಿ, ಇಲ್ಲ ಅಂದ್ರೆ ಬೆಣ್ಣೆನ ಕತ್ತು ತಿನ್ನೋ ಕಟುಕ ನಾನಾಗ್ಬೇಕಾಗತ್ತೆ. ನಿಮ್ಮಂತ ಕಟುಕರಿಗೆ ಹೆದರುವ ಹೇಡಿ ಹೆಣ್ಣು ನಾನಲ್ವ ಮಿಸ್ಟರ್ ಮಾದೇಶ್. ಬೆಣ್ಣೆಯನ್ನ ಕದ್ದು ತಿನ್ನುವುದು ಬೆಕ್ಕಿನ ಹುಟ್ಟುಗುಣವಾದ್ರೆ, ಆ ಬೆಣ್ಣೆ ಮೇಲೆ ಮುಚ್ಚಿರುವ ಪಾತ್ರೆಯ ಮುಚ್ಚಳ ತುಂಬಾನೇ ಭದ್ರವಾಗಿದೆ. ನಿಲುಕದೆ ಇರುವ ಬೆಣ್ಣೆಗೆ ಕೈ ಹಾಕಿ ನಾನು ಪಡೆದೇ ತೀರ್ತೀನಿ ಅಂತ ಬೆಣ್ಣೆಗೆ ಕೈ ಹಾಕ್ಲಿಕ್ಕೆ ಪ್ರಯತ್ನ ಪಟ್ರೆ ಸಿಗುವುದು ಬೆಣ್ಣೆ ಅಲ್ಲ, ಮೈ ತುಂಬಾ ಬೆತ್ತದ ಎಲೆಗಳು. ಈ ನಿನ್ನ ಪಳ್ಳು ಬೆದರಿಕೆಗೆ ಹೆದರಿ ಓಡಿ ಹೋಗುವ ಹೆಣ್ಣಲ್ಲ. ಅದೇನೇ ಬಂದ್ರು ಎದುರಿಸಿ ನೀನು ದಕ್ಕಸ್ಕೋತೀನಿ ಅನ್ನೋ ಛಲ ನನ್ನ ಹತ್ರ ಐತೆ. ಬಾಯ್ ಮುಚ್ಚಲೆ ಚಾಂಡಾಲ. ಮನಸ್ಸಿಲ್ದಿರುವ ಒಂದು ಹೆಣ್ಣನ್ನ ಬತ್ತಾಯಿಸಿ ಈ ನಿನ್ನ ತುಚ್ಛವಾದ ಕಾರ್ಯಕ್ಕೆ ಸ್ವ ಇಚ್ಛೆಯಿಂದ ನಿನ್ನ ಕರೆದಿದ್ದೆ ನಿಜವಾದ್ರೆ, ಈ ನಿನ್ನ ರುಂಡವನ ಮಂಡನಿಂದ ಬೇರ್ಪಡಿಸಿ ನಿನ್ನ ಬಿಸಿಲನ್ನ ಕುಡಿಯುವ ರಣಚಂಡನಾಗಬೇಕಾಗುತ್ತೆ. ಎಚ್ಚರವಿರಲಿ. ಎಚ್ಚರ ಹೇಳುವ ಹುಚ್ಚ ಹೆಣ್ಣೆ, ನೀನ್ ಎಚ್ಚರ ಹೇಳೋದ್ರಿಂದ ನನ್ನೇರಿದ ಕಾಮ ತೆಳಗಿಳಂಗಲ್ಲ. ನೀ ಎಷ್ಟು ಬೈದ್ರು ನನಗೆ ಇದ್ದಷ್ಟು ಹೆಚ್ಚಿಗೆ ಹಾಕತ್ತೆ ಹೊರತು. ಬಾ, ನನ್ನ ಆಸೆ ತೀರಿಸು ಬಾ. ಇಷ್ಟೊಂದು ತುಚ್ಛವಾಗಿ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತಾ ಇದೆಯಲ್ಲ, ಮತ್ ಹೆಣ್ಣಿಗೆ ಕೆಟ್ಟು ಹುಳುವು ಅಂತ ಕೆಟ್ಟ ಹೆಸರನ್ನಾಗಿಟ್ಟು ಮಾತನಾಡ್ತಾ ಇದೀಯಾ? ಹೆಣ್ಣಿನ ಬಗ್ಗೆ ನಿನ್ನಂತ ಭಂಡನಿಗೆ ಏನೋ ಗೊತ್ತು. ಹಿಂದೆ ಇತಿಹಾಸದಲ್ಲಿ ನಿನ್ನಂತೆ ಒಬ್ಬ ಮಹಾಋಷಿ ಇದ್ನಂತೆ. ನಾನೇ ಈ ಇತಿಹಾಸಕ್ಕೆಲ್ಲ ಮಹಾಋಷಿ ಅಂತ ಮೆರಿತಾ ಇದ್ನಂತೆ. ನಾನೇ ತಪಸ್ ಮಾಡ್ತೀನಿ, ಮಹಾಋಷಿ ಆಗ್ತೀನಿ ಅಂತ ವಿಶ್ವಾಮಿತ್ರ ಮಹಾಋಷಿ ಕೇವಲ ಒಂದು ಹೆಣ್ಣು ಮೇಣೆಕೆಗೋಸ್ಕರವಾಗಿ ತನ್ನ ಇಡೀ ಜೀವನವನ್ನೇ ಸರ್ಪನಾಶ ಮಾಡಿ ಮಣ್ಣು ಮುಕ್ಕಿ ಹೋದಾಗಿದೆ ಈ ಮನೆಯಲ್ಲೇ. ಸೀತಾ ಮಾತೆಯ ಕೆರೆಕಲಿಗೆ ಬಂದಿರುವ 10 ತಲೆಯ ರಾವಣ ಸೀತೆ ಕೇವಲ ಒಂದು ಹೆಣ್ಣು ಸೀತೆಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೊರಟೋದ ಇದೇ ಈ ಮಣ್ಣಿನಲ್ಲಿ. ದ್ರೌಪದಿ ಮೇಲೆ ಸಾವಿರಾರು ಆಸೆ ಆಮಿಷಗಳನ್ನ ಇಟ್ಕೊಂಡು ಅವಳ ಸೀರೆನ ಸೆಳಿಬೇಕು, ಅವಳ ಅಂಗಾಂಗವನ್ನ ಕಣ್ತುಂಬ ನೋಡ್ಬೇಕು, ನಿನ್ನಂತೆ ಅವಳ ದೇಹ ಸುಖವನ್ನ ಪಡಿಬೇಕನ್ನೋ ಆಸೆ ಇಟ್ಕೊಂಡಿರುವ ದುಷ್ಟ ದುಶ್ಯಾಸನ ಕೂಡ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೊರಟು ಹೋಗಿದ್ದಾನೆ. ಅಂತ ಮಹಾನ್ ವ್ಯಕ್ತಿಗಳೇ ಮನ್ಮುಖಿ ಹೊರಟು ಹೋಗಿರುವಾಗ ಯಾಕಸಿತ್ ನೀನೊಬ್ಬ ನರ ಮನುಷ್ಯ, ನೀನೇನ್ ಮಾಡ್ಲಿಕ್ಕೆ ಸಾಧ್ಯನೋ? ಮಿಸ್ಟರ್ ಮಾದೇಶ್, ಒಂದ್ ಮಾತು ಹೇಳ್ತೀನಿ, ನೆನಪಿಟ್ಕೋ. ಆ ಬ್ರಹ್ಮ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿರ್ತಾನೆ ನಿಜ, ಆದ್ರೆ ಸೃಷ್ಟಿ ಮಾಡಿರುವ ಬ್ರಹ್ಮನಿಗೆ ಗೊತ್ತಿಲ್ವಂತೆ ಒಂದು ಹೆಣ್ಣಿನ ನರದ ಅಳಿಗಳು ಎಷ್ಟಿದಾವೆ ಅಂತ. ಇನ್ನು ನಿನ್ನಂತವನಿಗೆ ಏನ್ ಗೊತ್ತಾಗ್ಬೇಕು? ಮಾರಯ್ಯ, ಅವನವನು ನಮ್ಮವ್ವ ಅಪ್ಪ LKG ಹಿಡ್ಕೊಂಡು ಡಿಗ್ರಿ ತರ ಕಲಿಸಿದ್ರು ನಮ್ಮ
ಇನ್ನು ನೀನಿಂದ ಪಾಠ ಮಾಡಿದ್ರ ಅರ್ಥ ಆಗತ್ತ. ಏನ್ ಹೇಳ್ದೆ ನೀನು? ಇತಿಹಾಸದ ಪುಟ ತೆರೆದು ಇಟ್ಟಿಯಲ್ಲ, ಅದ್ರಾಗ ಗಂಡಸರದು ಸ್ವಲ್ಪ ನೋಡ. ಒಬ್ಬ ಗಂಡಸ ಮನಸ್ಸು ಮಾಡಿದ್ರ ಇತಿಹಾಸದಾಗ ಏನೇನಾಗೈತಿ ಅಂತ ಅರ್ಥ ಆಗತ್ತ. ಒಂದು ಹೆಣ್ಣಿಗೋಸ್ಕರ ಹೊಲ ಹೋಗ್ಲಿ, ಮನೆ ಹೋಗ್ಲಿ, ಆಸ್ತಿ ಅಂತಸ್ತು ಸರ್ವನಾಶ ಆಗ್ಲಿ, ಕಾಟುಕೊಳ್ತಿದ್ರು ಪರವಾಗಿಲ್ಲ. ಅವನೊಂದು ಗಂಡಸ್ತಾನ ನಮ್ದು. ಮಚ್ಚ ಬಾಯ್ನ ಏನ್ ಗಂಡಸ್ತಿಗೆ ತೋರಿಸ್ತೀಯಾ? ಒತ್ತಾಯ ಪೂರ್ವಕವಾಗಿ ಒಂದು ಹೆಣ್ಣಿನ ದೇಹವನ್ನ ಮಾತ್ರ ಕದಿಬಹುದು ಕನಸು, ಮನ್ಸು. ಒಂದು ಹೆಣ್ಣಿನ ಮನಸ್ಸು ತಟ್ಟಿ ಮನ್ಸನ್ನ ಕದಿಯೋದಕ್ಕೆ ಬಹಳ ಬೇಕು ಮಿಸ್ಟರ್. ನನಗೂ ಬೇಕಾಗಿತ್ತು. ನೋಡಿ ಮಿಸ್ಟರ್, ಒತ್ತಾಯ ಪೂರ್ವಕವಾಗಿ ಒಂದು ಹೆಣ್ಣನ್ನ ಈ ರೀತಿಯಾಗಿ ಪಡ್ಕೊಳ್ಳೋದು ಒಳ್ಳೇದಲ್ಲ ಮಿಸ್ಟರ್ ಮಾಂತೇಶ್. ಕೈ ಮುಗ್ದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನನ್ನ ದೇಹದಲ್ಲಿ ಉಕ್ಕಿ ಹರಿತಿರುವ ಕಾಮವನ್ನ ನಿನ್ನ ಪಾಠದಿಂದ ಕಡಿಮೆ ಮಾಡಲು ಸಾಧ್ಯವಿಲ್ಲ. ನೀನಾಗಿ ಅವಲೆದು ಬಂದ್ರೆ ಸರಿ, ಎಲ್ಲಾದ್ರೆ ಇಲ್ಲಿ ನಡೆಯೋದೇ ಬೇರೆ. ಬೇಡ ಮಾಂತೇಶ್, ದಯವಿಟ್ಟು ನನ್ನನ್ನು ಬಿಟ್ಬಿಡು. ಆಗಲ್ಲ. ಐ ಆಮ್ ಸಾರಿ ಅಂಬಿಕಾ. ನನ್ನ ಕೆನ್ನೆಗೆ ಬಾರಿಸಿದೆಯಲ್ಲ, ಇವತ್ತು ಈ ಏಟು ಮುಂದೊಂದು ದಿನ ನಿನ್ನ ಜೀವನಕ್ಕೆ ಕೂತು ತಂದೆ ತರತ್ತೆ. ನೀನು ಕೆನ್ನೆಗೆ ಬಾರಿಸೋದ್ರಿಂದ ನಿನ್ನ ಮೇಲಿರುವ ನನ್ನ ಪ್ರೀತಿ ಕಡಿಮೆ ಆಗಲ್ಲ. ಐ ಲವ್ ಯು ಅಂಬಿಕಾ, ಐ ಲವ್ ಯು.
ಇಷ್ಟೊಂದು ಕಂಡಿದ್ದು ನನ್ನ ಕನಸ. ನೋ, ಇದು ಕನಸಾಗಿ ಉಳಿಬಾರ್ದು. ಈ ಕನಸನ್ನ ನನಸ್ ಆದಷ್ಟು ಬೇಗ ಈ ಕನಸನ್ನ ನನಸ್ ಮಾಡ್ಕೋತೀನಿ.